ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಮೈಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಮತ್ತು ನನ್ನ ಮಗಳ ಬರ್ತ್ಡೇದು ವಿಡಿಯೋನ 2 ದಿನದ್ದು ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಶೇರ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ, ಯಾಕಂದರೆ ನನ್ನ ಬರ್ತ್ಡೇ ದಿನ ತುಂಬಾ ಹತ್ತಿದ್ದೀನಿ ನಾನು. ಯಾಕೆ ಅಂತ ಹೇಳ್ತೀನಿ. ಆದರೆ ಇದನ್ನು ಮಿಸ್ ಮಾಡೋಕ್ಕೂ ಮನಸ್ಸಾಗಲಿಲ್ಲ. ಹಂಗಾಗ್ಬಿಟ್ಟು ನಾನು ಈ ವಿಡಿಯೋನ 2 ಒಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ರೀಸನ್ ಏನು ಅನ್ನೋದನ್ನು ಕೂಡ ಹೇಳ್ತೀನಿ. ಸ್ವಲ್ಪ ಬ್ಲರ್ ಆಗಿದೆ. ಹಸ್ಬೆಂಡು ವಿಡಿಯೋ ಮಾಡ್ತಾ ಇದ್ದಿದ್ದು. ಏನು ಕಳ್ತಾ ಇದ್ದೆ ಅಂತಂದರೆ, ಅವತ್ತೇ ನನ್ನ ಪೀರಿಯಡ್ ದಿನ. ಹಂಗಾಗಿಬಿಟ್ಟು ಸಿಕ್ಕಾಪಟ್ಟೆ ನನಗೆ ಹೊಟ್ಟೆ ನೋವು ಮತ್ತು ಸೊಂಟ ನೋವೆಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಸುಸ್ತಾಗಿ ಫುಲ್ಲು ಮಲಗಿದ್ದೆ. ಆವಾಗ ಬಂದು ಸರ್ಪ್ರೈಸಾಗಿ ಅಪ್ಪು ಅಮ್ಮ ಇಬ್ಬರಿಂದನೂ ಈ ಗಿಫ್ಟ್ ಅಂತ ಹೇಳಿ ತಂದು ಕೊಟ್ಟರು. ಹಾಗಾಗಿ ಓಪನ್ ಮಾಡು, ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದ್ದರು. ಅದನ್ನೆಲ್ಲನೂ ತೋರಿಸ್ತಾ ಇದ್ದೀನಿ, ಏನೇನೆಲ್ಲ ತಂದಿದ್ದಾರೆ ಅಂತ. ಇದೆಲ್ಲದನ್ನು ನಾನು ಯಾಕೆ ನಾನೇ ಹೇಳಿದ್ದು ಅಂದರೆ, ಇದಷ್ಟನ್ನು ನಾನು ಹೇಳಲಿಲ್ಲ. ರೀಸೆಂಟಾಗಿ ಮೈಸೂರಿಗೆಲ್ಲ ಟ್ರಿಪ್ ಹೋಗಿದ್ವಲ್ವ, ಆವಾಗ ಹೇಳಿದ್ವಿ ಮಕ್ಕಳಿಗೆ ನನಗೇನಾದರೂ ಸರ್ಪ್ರೈಸಾಗಿ ಕೊಡಬೇಕು ಅಂತಂದರೆ ಅವ್ರ ಅಪ್ಪನೇ ದುಡ್ಡು ಕೊಡಬೇಕಲ್ವ. ಹಾಗಾಗಿ ಮತ್ತು ಮಮ್ಮಿಗೆ ಏನಾದರೂ ಸರ್ಪ್ರೈಸ್ ಗಿಫ್ಟ್ ಕೊಡೋಕ್ಕೆ ನಂಗೆ ಅಷ್ಟು ದುಡ್ಡು ಬೇಕು, ಇಷ್ಟು ದುಡ್ಡು ಬೇಕು ಅಂದರೆ ನಂಗೆ ಕೊಡೋಲ್ಲ, ನನ್ನ ಹತ್ರ ಇರಲ್ಲ ಅಂತ ಹೇಳಿದರು. ಅದಕ್ಕೆ ಹೇಳಿದೆ. ಅವರಿಗೆ ಸರ್ಪ್ರೈಸಾಗಿ ಏನೂ ಕೊಡೋಕ್ಕಾಗಲಿಲ್ಲ ಅಂದರೆ ಬೇಜಾರಾಗ್ತಾರೆ. ಹಾಗಾಗಿ ನನಗೆ ಬಳೆಗಳ ಅವಶ್ಯಕತೆ ಇತ್ತು, ಸ್ವಲ್ಪ ಬಳೆಗಳು ಬೇಕಿತ್ತು. ಹಾಗಾಗಿ ಸ್ವಲ್ಪ ಬಳೆಗಳನ್ನ ತೊಗೊಂಬಂದು ಕೊಡ್ರಿ, ಇದನ್ನೇ ಮಮ್ಮಿಗೆ ಬಳೆ ಅಂದರೆ ತುಂಬ ಇಷ್ಟ, ಸರ್ಪ್ರೈಸಾಗಿ ಗಿಫ್ಟಾಗಿ ಕೊಡ್ರಿ, ಖುಷಿ ಪಡ್ತಾರೆ ಅಂತ ಹೇಳಿ ಅಂತ ನಾನೇ ಹೇಳಿದ್ದೆ ಹಸ್ಬೆಂಡ್ ಹತ್ರ. ಇದು ಮಕ್ಳಿಗೆ ಗೊತ್ತಿಲ್ಲ. ಮೋಸ್ಟ್ಲಿ ಈ ವಿಡಿಯೋ ನೋಡಿದ್ರೆ ಅವರಿಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ. ಆದರೆ ನನ್ನ ವಿಡಿಯೋನೇ ನನ್ನ ಮಕ್ಕಳು ನೋಡೋದು ತುಂಬ ಕಡಿಮೆ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಮೊಬೈಲ್ ಕೊಡೋದೇ ಸ್ವಲ್ಪ ಕಡಿಮೆ ಅಲ್ವಾ. ಹಂಗಾಗಿ ಅವರು ಸ್ಟೋರೀಸ್ ಎಲ್ಲನೂ ನೋಡ್ಕೊಂಡು ಕೂತ್ಕೋತಾರೆ, ನನ್ನ ವೀಡಿಯೋಸ್ ನೋಡೋದಿಲ್ಲ. ಹಂಗಾಗಿ ಇದಿಷ್ಟೆಲ್ಲ ನಾನು ಬಳೆ ಮಾತ್ರ ಹೇಳಿದ್ದೆ. ಅವರು ಇಷ್ಟೆಲ್ಲನೂ ನನಗೆ ಏನೆಲ್ಲ ತೋರಿಸ್ತಾ ಇದ್ದೀನಿ ಅದೆಲ್ಲದನ್ನು ಕೂಡ ತೊಗೊಂಬಂದಿದ್ರು. ಬಳೆಗಳೇ ಒಂದು 5 ಜೊತೆ ಅನಿಸುತ್ತೆ ತೊಗೊಂಬಂದಿದ್ದು. ಈ ಥರದ್ದು 2 ಯೆಲ್ಲೋ ಕಲರ್ ಮತ್ತು ರೆಡ್ಡು, ಜೊತೆಗೆ ಗಾಜಿನ ಬಳೆಗಳು ಬೇರೆ ಬೇರೆದು ಕಲರ್ 3 ಇಷ್ಟೆಲ್ಲ ತೊಗೊಂಬಂದಿದ್ರು. ಮತ್ತು ಕಿವಿ ಓಲೆ, ಕ್ರೀಮು ಖಾಲಿಯಾಗಿತ್ತು ಅಂತ ಹೇಳಿದ್ದೆ. ಹಾಗಾಗಿ ಕ್ರೀಮು, ಲಿಫ್ಟಿಕ್ಕು, ನೈಲ್ ಪಾಲಿಶೇ ಹಚ್ಚೋದಿಲ್ಲ ನಾನು, ಹೇಳಬೇಕು ಅಂದರೆ ಕಡಿಮೆ, ತುಂಬ ಕಡಿಮೆ. ನೈಲ್ ಪಾಲಿಶ್ ರಿಮೂವರು, ಐಟೆಕ್ಸು ಪ್ರತಿಯೊಂದು ತೊಗೊಂಬಂದಿದ್ರು. ಒಂದು ಕಡೆ ಖುಷಿ, ಒಂದು ಕಡೆ ನನ್ನ ಪೇಯ್ನ್ ನನಗೆ ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಪೇಯ್ನ್ ಇತ್ತು. ಹಂಗಾಗಿ ನಾನು ಸ್ಮೈಲ್ ಕೂಡ ಮಾಡ್ತಾ ಇರಲಿಲ್ಲ, ನೋಡ್ತಾ ಇರ್ಬೋದು ನೀವು. ಅದಾದಮೇಲೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅಪ್ಪಗೆ ತುಂಬಾ ಖುಷಿಯಿಂದ ಹೇಳ್ತಾ ಇದ್ದ. ಬಟ್ ನನಗೆ ಕೇಕ್ ಕಟ್ ಮಾಡೋಕ್ಕೆ ಕೂಡ ಅಷ್ಟೊಂದು ಏನು ಮನಸ್ಸಿರಲಿಲ್ಲ. ನನ್ನ ಪೇಯ್ನ್ ನನಗೆ ದೊಡ್ಡದಾಗಿತ್ತು. ಹಂಗಾಗ್ಬಿಟ್ಟು ಬೇಜಾರಾಗಬೇಡಪ್ಪು, ಅಮ್ಮ ಬರ್ತ್ಡೇ ದಿನ ಇಬ್ಬರು ಸೇರಿ ಕಟ್ ಮಾಡ್ತೀವಿ ಅಂತ ಹೇಳಿದ್ದೆ. ಹಾಗಾಗಿ ಇಬ್ಬರು ಒಟ್ಟಿಗೆ ಕೇಕನ್ನು ಕಟ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ವಿಡಿಯೋ ಕಂಟಿನ್ಯೂ ಆಗ್ತಾಯಿದೆ. ನೋಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಕಾಮಿಡಿಯಾಗಿಯೂ ಇದೆ, ಹಾಗಾಗಿ ಓನ್ ವಾಯ್ಸ್ ಬಿಟ್ಟಿದ್ದೀನಿ. ಫುಲ್ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಎದ್ರುಕೊಳ್ಳಿಲ್ಲ, ಢೋಪ್ ಅಂತ ತಾಣಿ ಇಲ್ಲ ಇತ್ತರಿ ಸುಮ್ಮನೆ ಇನ್ನೊಂದು ಎಷ್ಟು ಮಾಡ್ತೀನಿ ತಾಣ. ಓ ಅದೇ ನಾನು ಹಚ್ಕೊಂಡು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಅರೆ ಸಣ್ಣ ಮೆಲ್ಲಗಿರಿ, ಹ್ಯಾಪಿ ಬರ್ಡೇ ಟು ಯು. ಬಟ್ಟೆ ಮನೆ ನೋಡ್ಕೊಂಡು ಹೆಂಗ್ರೆ ಕಟ್ ಮಾಡ್ರೆ ಬಾಡ ಅದರಲ್ಲೇ ತೆಗಿಬೋದು. ಹಂಗೆ ಸ್ಕ್ರೀನ್ ಶಾಟ್ ತಗೊಂಡ್ರೆ ಲಾಸ್ಟ್ ಥರ ಹಂಗೆ ಸ್ವಲ್ಪ ಕಟ್ ಮಾಡಿ ನೀವು ಇಬ್ಬರು ಆಮೇಲೆ ಕಟ್ ಮಾಡ್ತೀವಿ. ಅಡಿಯೇ ಅಷ್ಟು ಕಟ್ ಮಾಡ್ತಾರೆ. Happy birthday to you. Happy birthday to you.
Happy birthday to you. Happy birthday. Mommy. Takut. Tajam. Apa నేను మమ్మీకి తెలుసు Happy birthday to you. Happy birthday to you. Please, sir.